The following video is made by me, sharing my own experiences and thoughts, and clearly the reflection of my current lifestyle and thought process. It might contain some ಕೆಟ್ಟ ಪದಗಳು ಆ್ಯಂಡ್ ಅನ್ವಾಂಟೆಡ್ ಸಿಚುವೇಶನಲ್ ಕಾಮಿಡಿಗಳು. ನೀವು ಊರಿಗೆ ಮುಂಚೆ ಅಫೆಂಡ್ ಆಗೋರು ಇಲ್ಲ ಜಡ್ಜ್ ಮಾಡೋರಾಗಿದ್ದರೆ ದಯವಿಟ್ಟು ಇಲ್ಲೇ ನಿಲ್ಲಿಸ್ಬಿಡಿ. 2025 ಎಲ್ಲರೂ ನ್ಯೂ ಇಯರ್ನ ಫುಲ್ ಜೋರಾಗಿ ಆಚರಿಸಿದ್ದೀರಾ ಅನ್ಕೋತೀನಿ. ನನ್ನ ನ್ಯೂ ಇಯರ್ ಹೆಂಗಿತ್ತು ಕೇಳ್ತೀರಾ? ಬನ್ನಿ ತೋರಿಸ್ತೀನಿ. ಎಲ್ಲರೂ ನ್ಯೂ ಇಯರ್ ಅಂತ ಫುಲ್ಲು ಜೋರಾಗೆ ಆಚರಿಸ್ತವ್ರೆ ಅನಿಸುತ್ತೆ. 4, 3, 2, 1. ಹ್ಯಾಪಿ ನ್ಯೂ ಇಯರ್. ಇದೇ ನನ್ನ ನ್ಯೂ ಇಯರ್. ಪಟಾಕಿ ಶಬ್ದ, ಎಲ್ಲಿ ನೋಡಿದ್ರು ಪಟಾಕಿ ಶಬ್ದ. ಸರಿ, ಮಲ್ಗೋಣ. ನೋಡಿದ್ರ, ಇದೇ ನನ್ನ ನ್ಯೂ ಇಯರ್. ಇದೆಲ್ಲ ಯಾಕೆ, ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಟೈಟಲ್ ನೋಡಿರ್ತೀರಾ. ನೆನ್ನೆ ಅಂದರೆ ಜನವರಿ 1 ಐ ಗಾಟ್ ಮೈ ಫಸ್ಟ್ ಸ್ಟೈಪೆಂಡ್. ಸೊ ಥಿಯರಿಟಿಕಲಿ ನಾನು ಇನ್ನೂ ಒಬ್ಬ ಸ್ಟೂಡೆಂಟ್. ಸೊ ನಮಗೆ ಆರ್ಕಿಟೆಕ್ಚರಲ್ಲಿ ಏನಾಗುತ್ತೆ ಅಂದರೆ ಟೋಟಲ್ 10 ಸೆಮಿಸ್ಟರ್ ಇರುತ್ತೆ. ಅದರಲ್ಲಿ ಫೈನಲ್ ಸೆಮಿಸ್ಟರ್ ಇಂಟರ್ನ್ಶಿಪ್ ಅಂತ ಮಾಡಬೇಕು. ಅಂದರೆ ಪ್ರಾಕ್ಟೀಸಿಂಗ್ ಆರ್ಕಿಟೆಕ್ಟ್ಸ್ ಕೆಳಗಡೆ ವರ್ಕ್ ಮಾಡಬೇಕು. ಸೊ ಅದಕ್ಕೆ ಖರ್ಚಿಗೆ ಅಂತ $1 ಸ್ಟೈಪೆಂಡ್ ಅಂತ ಕೊಡ್ತಾರೆ. ಸೊ ನಿನ್ನೆ ಫಸ್ಟ್ ಟೈಮ್ ನನಗೆ ಅದು ಸಿಕ್ಕಿದೆ. ಬನ್ನಿ ಒಂದು ರೈಡ್ಗೆ ಹೋಗಿ ಬರೋಣ, ಅದೇನು ಅಂತ ಹೇಳ್ತೀನಿ ಹಾಗೆ. ಆ್ಯಂಡ್ ಇಟ್ಸ್ ಅ ನೈಸ್ ಮೂಮೆಂಟ್ ಫಾರ್ ಮೀ. ಕೋಲ್ಡ್ ಸ್ಟಾರ್ಟ್. ಸರಿ, ಶುರು ಮಾಡೋಣ. ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆರ್ಕಿಟೆಕ್ಚರಲ್ಲಿ ಹೆಂಗೆ ಅಂದರೆ, ಓಕೆ, ಬಿಫೋರ್ ದ್ಯಾಟ್ ನಾನು ಪ್ರಾಕ್ಟಿಕಲಿ ಇನ್ನೊಬ್ಬ ಸ್ಟೂಡೆಂಟ್ ಡೂಯಿಂಗ್ ಇಸ್ ಫೈನಲ್ ಸೆಮಿಸ್ಟರ್. ಅಂದರೆ ಟ್ರೈನಿಂಗ್ ನಡೀತಾ ಇದೆ ನಂದು, ಇಂಟರ್ನ್ಶಿಪ್ ಅಂತ ಹೇಳ್ತಾರೆ ಅದನ್ನು. ಸೊ ಸ್ವಲ್ಪ ಕಾಲೇಜಲ್ಲಿ ಕಿದ್ದವಾಕಿದ್ದು ಸಾಕು, ಹೊರಗಡೆ ಹೋಗಿ ಪ್ರಾಕ್ಟಿಕಲ್ ನಾಲೆಜ್ ತೊಗೊಬೋ ಮಗನೇ ಅಂತ ಕಳಿಸೋದು, ಆಯಿತಾ? ಹಾಗಾಗಿ ಲಾಸ್ಟ್ ಒಂದು ಸೆಮಿಸ್ಟರ್ ಏನಿರುತ್ತೋ ನಮಗೆ ಇಂಟರ್ನ್ಶಿಪ್ ಅಂತ ಇರುತ್ತೆ. ಸೊ ಆದ್ರೂ ಕೆಲಸ ಮಾಡ್ತಿದ್ದೀವಿ ಅಂತ ಏನೋ ಒಂದು ಸ್ಟೈಪೆಂಡ್ ಅಂತ ಕೊಡ್ತಾರೆ. ಸೊ ಬಿಲ್ಡಪ್ ಏನೂ ಇಲ್ಲ. ಇಟ್ಸ್ ನಾಟ್ ಅಬೌಟ್ ಮನಿ. ಪಾಯಿಂಟ್ ಏನು ಅಂದರೆ, ಡಿಸೆಂಬರ್ 1 ತಿಂಗಳು ಒಂದೇ ಒಂದು ಲೀವ್ ತೊಗೊಳ್ದೆ ಹೋಗಿದ್ದೆ. ಸೊ ಆಫೀಸ್ ಟೈಮ್ ಒಂದೇ ಒಂದು ಸಲ ಲೇಟಾಗಿ ಹೋಗಿದೆ, ನೀಟಾಗಿ ಹೋಗಿದ್ದೀನಿ. ಅದ್ರ ಮೇಲೆ ನನಗೆ ಖುಷಿ ಇದೆ, ನನ್ನ ಮೇಲೆ ನನಗೆ ಖುಷಿ ಇದೆ, ಗೊತ್ತಾಗ್ತಿದೆಯಾ? ಬಿಕಾಸ್ ಕಾಲೇಜಲ್ಲಿ ಇದಕ್ಕಿಂತ ಮುಂಚೆ ಲಾಸ್ಟ್ ಸೆಮಿಸ್ಟರೆಲ್ಲ ಕಾಲೇಜ್ ವಾರಕ್ಕೊಂದೆರಡು ದಿನ ಬಂಕ್ ಮಾಡದೇ ಇದ್ದರೆ ಸಮಾಧಾನನೇ ಇರ್ತಿರ್ಲಿಲ್ಲ. ಆ ರೇಂಜಿಗೆ ಇದ್ದವರು ಇವಾಗ ವರ್ಕೋ ಇಂಟರ್ನ್ಶಿಪ್ ಅಂತ ಬಂದಾಗ ಏನೂ ಮಾತಾಡದೆ ಮುಚ್ಕೊಂಡು ನೀಟಾಗಿ ದಿನ ಹೋಗ್ತಾ ಇದ್ದೀವಿ. ಒಂದು ಟೈಮ್ ಲೇಟ್ ಇಲ್ಲದೆ. ಈ ಕಾಲೇಜಲ್ಲಿ ನೋಡಿ, ಇವಣ್ಣ ಈ ಕಡೆ ನೋಡೇ ಇಲ್ಲ. ಸೊ ಕಾಲೇಜಲ್ಲೆಲ್ಲ ಮನಸ್ಸಿಲ್ವಾ, ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಇದ್ವಾ, ಈ ಥರ ಸೀನ್ಗಳು ಗೊತ್ತಲ್ವಾ? ಬಟ್ ಏನೂ ಮಾಡಿದೆ, ಕರೆಕ್ಟಾಗಿ ನನಗೆ ಇಷ್ಟ ಇದೆ ಅವೆಲ್ಲ ಒಂದೇ ಒಂದು ಕ್ವೆಶ್ಚನ್ ಮಾಡಿದೆ, ಹೋಗಿದ್ದೀನಿ. ಖುಷಿ ಇರೋದು ದುಡ್ಡು ಬಗ್ಗೆ ಮಾತ್ರ ಅಲ್ಲ, ನಾನು ಹೋಗಿದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ಬಿಕಾಸ್ ನಾನು ಅದನ್ನು ಮಾಡಬಲ್ಲೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ಟೈಪೆಂಡ್ ಬಂದಿದೆ. ಅದರಲ್ಲಿ ನಾನು ಮಾಡ್ತಿರೋದು ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಫುಲ್ ಟ್ಯಾಂಕ್. The first thing when you get that monthly thing, right? ತಿಂಗ್ಳಿಗೆ ಏನು ಬರುತ್ತೋ, the first thing that you're gonna do is full tank now. Yes, ಇದೇ ಸ್ಪೆಷಲ್ ಮೂಮೆಂಟ್ ನನಗೆ. ಬಿಕಾಸ್ ಮನೆಯಿಂದ ಎಷ್ಟೋ ಮೈಲಿ ದೂರ ಇದ್ದೀನಿ, 300-400 ಮೈಲಿ. ನಂದು ಅಂತ ಇರೋದು ಈ ಬೈಕ್ ಮಾತ್ರ ಇಲ್ಲಿ. ಇದೇನು ಫಸ್ಟ್ ಟೈಮ್ ಅಲ್ಲ ನಾನು ಫುಲ್ ಟ್ಯಾಂಕ್ ಮಾಡಿಸ್ತಿರೋದು. ಬಟ್ ಏನೋ ಒಂದು ಚಿಕ್ಕದಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಗೊತ್ತಾಗ್ತಿದೆಯಾ? ಅಣ್ಣ ಫುಲ್ ಟ್ಯಾಂಕ್ ಹಾಕಿ ಅಣ್ಣ, ಫೋನ್ಪೇ ಅಲ್ವಾ? ಸಾಕಣ್ಣ, ಮತ್ತೆ ಇದು ಹಾಕೋಕ್ಕಾಗಲ್ಲ ಕ್ಯಾಬ್. ಎಸ್, ದ್ಯಾಟ್ಸ್ ಒನ್ ಫುಲ್ ಟ್ಯಾಂಕ್. ವೆಲ್, ಎಸ್, ದ್ಯಾಟ್ ವಾಸ್ ಮೈ ಫಸ್ಟ್ ಫುಲ್ ಟ್ಯಾಂಕ್. ಎಸ್, ರೀಸೆಟ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇರ್ಬೋದು ನಿಮಗೆ ಫುಲ್ ಟ್ಯಾಂಕ್ ನೋಡಿ.
ಗೊತ್ತು ಏನು ದೊಡ್ಡ ಅಮೌಂಟ್ ಅಲ್ಲ, ಯಾರ್ದೋ ಎಲ್ಲೋ ಒಂದು ಕಡೆ ಅವ್ರದ್ದು ಸ್ಯಾಲ್ರಿದು 0.0001% ಆಗಿರ್ಬೋದು. ನೀವು ನೋಡ್ತಿರೋರದೇ 1% ಸ್ಯಾಲ್ರಿ ಆಗಿರ್ಬೋದೇನೋ. ಪಾಯಿಂಟ್ ಅದಲ್ಲ, ಪಾಯಿಂಟು ನನ್ನ ಖುಷಿ. ಯಾ, ಸೊ ದಿಸ್ ವಾಸ್ ಮೈ ಫಸ್ಟ್ ಏನಂತಾರೆ, ಇದು ನನ್ನ ಪ್ರಯಾರಿಟಿ ಆಗಿತ್ತು ನನ್ನ ಫಸ್ಟ್ ಪೇಯಲ್ಲಿ. ಸೊ ಆಗಿದೆ. ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಭಾಳ ಅನಿಸಿತ್ತು, ಹಾಕಿದ್ದೀನಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ತುಂಬ ಶಾರ್ಟ್ ವಿಡಿಯೋ ಇದು. ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ಮೂಮೆಂಟ್. ನನ್ನ ಫಸ್ಟ್ ಪೇ ಏನಿತ್ಯೋ ಆರ್ಕಿಟೆಕ್ಚರಲ್ಲಿ, ನಾನು ಡಿಗ್ರಿ ಮಾಡಿರೋ ಫೀಲ್ಡ್ ಇದು. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ನಾನು ಹೇಳೋದು, ಲೈಕ್, ಶೇರ್, ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.